ಬಿಡ್ತದೆ ಈಗ ಇಲ್ಲ ಸರ್ ಮಹೇಶ್ ಅಂತ ಜಾತವಾಡದವರು ನಮ್ಮವರು ಫೋನ್ ಮಾಡಿದ್ರು, ನಮ್ಮ ಮಾವರು ಇಲ್ಲಿ ಯಾರೋ ರೈಲಿಗೆ ಸಿಕ್ಕಿದ್ದಾರೆ ಗಾರ್ಮೆಂಟ್ಸ್ ಹಿಂದ್ಗಡೆ ನೋಡಿ ಯಾರು ಅಂತ ಅವ್ರಿಗೆ ಬಂದ್ವಿ ನೋಡೋಕ್ಕೆ. ಅದು ಟ್ರೈನ್ ಇದಾಗಿದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಫುಲ್ಲು ಮಕ ಅರ್ಧ ಇದಾಗಿದೆ, ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ದಯವಿಟ್ಟು ನೋಡಿ ಯಾರು ಅಂತ ಗೊತ್ತಾಗಬೇಕು. ನಮಗೆಲ್ಲ ಒಂದು 1/4 ಗಂಟೆ ಆಯ್ತು ಗೊತ್ತಾಗಿ. ಮೋಸ್ಟ್ಲಿ ಇದು 11 ಗಂಟೆ ರೈಲ್ ಹೋಗಿದ್ದು, ಆ ಟ್ರೈನ್ಗೆ ಇರ್ಬೋದು ಅನಿಸ್ತೈತೆ. ಈಗ 11 ಗಂಟೆಗೆ ಹೋಗುತ್ತಲ್ಲ ಈ ತರ, ಆ ಟೈಮಲ್ಲಿ ಸಿಗುತ್ತೆ. ನಮ್ಗೆ ಗೊತ್ತಾಗಿದ್ದು ಈಗೆಲ್ಲ ಜಸ್ಟ್ ಒಂದು 1/4 ಗಂಟೆ ಆಯ್ತು. ಇದು ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ ಹೋಗುತ್ತೆ, ತಿರ್ಗಿ ನೆಕ್ಸ್ಟ್ 3:15 ಬರುತ್ತೆ. ಆ ಟೈಮಲ್ಲಿ ಆಗಿರ್ಬೋದು ಮೋಸ್ಟ್ಲಿ, ಬೆಳಗ್ಗೆ 11 ಗಂಟೆ ಟ್ರೈನಲ್ಲಿ ಆಗಿರ್ಬೋದು. ನಮ್ದಾಗಿದ್ದು ನಮ್ಮ ಬರ್ತಾ ಇದ್ರು, ಇದು ನಿಮ್ದು ಅಂದ್ರೆ ಇದು ನೀವೇ ಮಾಡೋದು ಬರಲ್ಲ. ಅದು ಅದಕ್ಕೆ ನಾನು ಹೇಳಿದ್ದು ಪ್ರವೀಣ್ ಸರ್ ಹೆಂಗೆ ಗೊತ್ತಾಯ್ತಿದ್ರು ಏನಾಗಿದೆ ಅಂತ. ನಾವು ಕೋರ್ನಲ್ಲಿದ್ದು ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರಿ ಹತ್ರ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದ್ವಿ. ಬರೋಷ್ಟೊತ್ತು ಹಿಂದೆ ಬಾಡಿ ಬಿಟ್ಟಿತ್ತು ನೋಡಿ. ಏನಂತ ಏನಾದ್ರು ಐಡಿಯಾ ಇದೆಯಾ? ಈಗ ನಮ್ಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮ್ಗೆ ವಿಷಯ ಗೊತ್ತಿಲ್ಲ. ನೀವು ಪರಿಚಯ ಯಾರು ಇದ್ದಾರೆ ಅಂತ ನೋಡೋಣ ಅಂತ ಬಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನಾಗಿದೆ ಅಣ್ಣ? ಏನಾಗಿದೆ? ತಲೆ ಮೆದುಳು ಈಚೆ ಬಿಟ್ಟೋಗಿದೆ, ಬಾಡಿ ಪಕ್ಕದಲ್ಲಿ. ಎಷ್ಟು ಅಂದಾಜು ವಯಸ್ಸು? ಎಷ್ಟು? 30-35 ವರ್ಷ. ಲೋಕಲ್ ಅವರು ಅಂತ ಏನಾದ್ರು ಅನ್ನಿಸ್ತಾ ಇದೆ? ಏನೋ ಯಾರೋ ಗೊತ್ತಿಲ್ಲ ನಮ್ಗೆ ಡೀಟೇಲ್ ಏನು. ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಇದೆಯಲ್ಲ, ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಅಲ್ಲ ಫ್ಯಾಕ್ಟ್ರಿ 1000 ಜನ ಕಾರ್ಮಿಕರು ಬರ್ತಾರೆ, ಕೆಲಸ ಮಾಡಕ್ಕೆ ಬರ್ತಾರೆ. ಅದು ಯಾರು ಏನೋ ಗೊತ್ತಿಲ್ಲ ನಮಗೇನೋ ವಿಷಯ. ಅಲ್ಲ ಈ ರೀತಿ ಓಡಾಡ್ತಾ ಇದ್ದಾರೆ, ಆದರೆ ಭಯ ಆಗುತ್ತಲ್ಲ. ಯಾವಾಗ ಆಗಿರೋದಂತ ಗೊತ್ತಾಯ್ತಾನೆ ನಿಮಗಿದೆ? ಏನು 10:15 ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ. ಸರಿ ಅಣ್ಣ.